ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್ ಸಿದ್ದರಾಮಣ್ಣ, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯ ನೌಕರ ಸಂಘದ ಖಜಾಂಚಿಯಾಗಿ ಪ್ರಸ್ತುತ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸುತ್ತೇನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2007ರಲ್ಲಿ ನಿರ್ಣಯಿಸಿ ಅಂಗೀಕರಿಸಿದಂತೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಈ ದಿನವು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಮಾನವ ಹಕ್ಕುಗಳ ರಕ್ಷಣೆ, ಮಾನವ ಅಭಿವೃದ್ಧಿ, ಮಾನವ ಕುಲದ ಶಾಂತಿ, ಮಾನವ ಕುಲದ ಸ್ಥಿರತೆಯನ್ನು ಕಾಪಾಡುವಂಥ ಜವಾಬ್ದಾರಿ ನಾವೆಲ್ಲರ ಹೆಗಲ ಮೇಲೆ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವವು ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಭದ್ರ ಬುನಾದಿಯ ಮೇಲೆ ನಿಂತಿದೆ. ಈ ಭದ್ರ ಬುನಾದಿ ಬಲಿಷ್ಠವಾಗಬೇಕಾದರೆ ಪ್ರಜಾಪ್ರಭುತ್ವವು ಮೊದಲು ಬಲಿಷ್ಠವಾಗಬೇಕು. ಇಲ್ಲ ಅಂದರೆ ಅರ್ಥವನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ನಾವು ಸಮಾನತೆ ಮತ್ತು ಸ್ವಾತಂತ್ರ್ಯ, ಭ್ರಾತೃತ್ವದ ಬಗ್ಗೆ ಭಾರತೀಯರಲ್ಲಿ ಸಂವಿಧಾನ ಪೀಠದ ಒಂದು ಭಾಗವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಂದು ಈ ದಿಸೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಬೆಂಗಳೂರು ನಗರ ಜಿಲ್ಲೆಯ ಹೊಸಕೋಟೆ ಟೋಲ್ನಿಂದ ಹಿಡಿದು ರಾಮನಗರ ಜಿಲ್ಲೆಯ ಗಡಿ ಭಾಗವಾಗಿರ್ತಕ್ಕಂಥ ಹೆಜ್ಜಾಲದವರೆಗೂ ಮಾನವ ಸರಪಣಿಯನ್ನು ನಿರ್ಮಿಸುವಂಥದ್ದಾಗಿದೆ. ಸುಮಾರು 53 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 53,000 ನಾಗರಿಕರು ಸೇರಿ ಅದರ ಜೊತೆಗೆ ಅದರ ಮೇಲ್ವಿಚಾರಣೆಯನ್ನು 530 ಜನ ಮಾನಿಟರ್ ಮಾಡುವಂಥದ್ದು. ಅದರ ಜೊತೆಗೆ ನಮಗೆ ಇರ್ತಕ್ಕಂಥದ್ದು 53 ಜನ ನೋಡಲ್ ಅಧಿಕಾರಿಗಳಾಗಿ ಅಥವಾ ಲೀಡರ್ಗಳಾಗಿ, ಅದು 22 ಜನ ಒಂದು ಕ್ಯಾಪ್ಟನ್ಗಳಾಗಿ, ಮತ್ತು 11 ಜನ ಕಮಾಂಡರ್ ಆಗಿ ಈ ಉತ್ಸಾಹರಣೆಯ ಮೂಲಕ ಅಥವಾ ಮೇಲ್ವಿಚಾರಣೆಯ ಮೂಲಕ ಈ ಒಂದು ಮಾನವ ಸರಪಳಿಯನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಹ ಒಂದು ಧ್ಯೇಯೋದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅದರಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯು ಇದರ ನೇತೃತ್ವವನ್ನು ತೆಗೆದುಕೊಂಡಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ಮತ್ತು ಇತರ ಎಲ್ಲ ಇಲಾಖೆಗಳ ಎಲ್ಲ ಹಂತದ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದೇಳಿ ತಮ್ಮಲ್ಲಿ ನಮ್ರತೆಯಿಂದ ವಿನಂತಿಸಿಕೊಳ್ತೇನೆ. ಬನ್ನಿ, ನಾವು ಭಾಗವಹಿಸೋಣ, ನೀವು ಭಾಗವಹಿಸಿ ಪ್ರಜಾಪ್ರಭುತ್ವಕ್ಕೆ ಬಲಿಷ್ಠಗೊಳಿಸಲಿಕ್ಕೆ ಎಲ್ಲರೂ ಕೂಡ ಒಕ್ಕೂರಿನಿಂದ ಕೈ ಜೋಡಿಸೋಣ ಅಂತೇಳಿ ವಿನಂತಿಸ್ಕೊಳ್ತೇನೆ.